ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ನಮ್ಮ ತಲಾ ಆದಾಯ 6,000, ತಲಾ ಆದಾಯ 6,000. ಇವತ್ತದು 20,000. ಮೋದಿಯವರು ಬಂದ ಮೇಲೆ ಕೇಳ್ತಾರಲ್ಲ, ಕಾಂಗ್ರೆಸ್ ಅವರು ಭಾಳ ಹೇಳ್ತಾರೆ ನಮಗೆ ಏನು ಅಭಿವೃದ್ಧಿ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅವ್ರನ್ನ ನೋಡಿ ಅಂತ. ಮನಮೋಹನ್ ಸಿಂಗ್ ಅವರಿಗೆ ಟ್ಯಾಲಿ ಮಾಡಿ ನಾನು ಹೇಳ್ತಾ ಇರೋದು. ಮನಮೋಹನ್ ಸಿಂಗ್ ಅವರ ಆಡಳಿತ ಏನಿತ್ತು 2014ರವರೆಗೂ 14ರ ಆದಾಯನ ತೆಗೆದುಕೊಂಡ್ರೂ ಕೂಡ 6,000 ಇದ್ದಿದ್ದು ಇವತ್ತು 20,000 ಆಗಿದೆ. ಸದಾ ಕಾಂಗ್ರೆಸ್ ಅವರು ಟೀಕೆ. ಇಲ್ಲಿ ಅದೇನೋ ಹೇಳ್ತಾರಲ್ಲ, ಚೈನಾದಲ್ಲಿ ಗಾದೆ ಇದೆ, ಚೈನಾದಲ್ಲಿ ಮಳೆ ಇದ್ರೆ ಇಲ್ಲಿ ಕೊಡೆ ಹಿಡಿಯುವಂಥ ಜನ ನಮ್ಮಲ್ಲಿ ಇರೋರಂಥವ್ರು. ನಾವು ಈ ಕಮ್ಯುನಿಸ್ಟ್ ಅವ್ರಿಗೆ ಅದನ್ನು ಹೇಳ್ತಾ ಇದ್ವಿ. ಬೆಲೆ ಏರಿಕೆಯಲ್ಲಿ ಗ್ಯಾಸ್ ಬೆಲೆ ಮನಮೋಹನ್ ಸಿಂಗ್ ಅವರಿದ್ದಾಗ 2014ರಲ್ಲಿ 450 ರೂಪಾಯಿ, ಕರೆಕ್ಟಾ? 450 ರೂಪಾಯಿ ಸಬ್ಸಿಡಿ. ಹಾಂ, ಸಬ್ಸಿಡಿ. ಇವತ್ತು ಅಷ್ಟು ವರ್ಷ ಆದಮೇಲೂ ಕೂಡ 11 ವರ್ಷ ಆದಮೇಲೂ ಕೂಡ ಗ್ಯಾಸ್ ಬೆಲೆ ಸಬ್ಸಿಡಿ ಇರೋವಂಥದ್ದು 500 ರೂಪಾಯಿ. ಅಂದರೆ ಬೆಲೆನ ಸ್ಥಿರತೆಯಲ್ಲಿಟ್ಟಿದ್ದಾರೆ ನರೇಂದ್ರ ಮೋದಿ. ಬೆಲೆಯನ್ನು ಸ್ಥಿರತೆಯಲ್ಲಿಟ್ಟಿದ್ದಾರೆ. ಹಣದುಬ್ಬರ ಅವಕಾಶ ಕೊಡಲಿಲ್ಲ. ಸಬ್ಸಿಡಿ ಇದ್ದಿದ್ದು ನಾನ್ ಸಬ್ಸಿಡಿ ಮನಮೋಹನ್ ಸಿಂಗ್ ಇದ್ದಾಗ 1,250 ರೂಪಾಯಿ, 1,250 ರೂಪಾಯಿ ಮನಮೋಹನ್ ಸಿಂಗ್ ಇದ್ದಾಗ. ಈಗ 850 ರೂಪಾಯಿ. ಹೌದು ಹೌದು, 250. ಇದು ಗ್ಯಾಸ್ ಸಿಲಿಂಡರು, ಸಬ್ಸಿಡೈಸ್ಡ್ ಗ್ಯಾಸ್ ಸಿಲಿಂಡರ್ ಏನಿತ್ತು 2014ರಿಂದ 450 ರೂಪಾಯಿ ಇತ್ತು. ಇವಾಗ 500 ರೂಪಾಯಿ ಇದೆ. 50 ರೂಪಾಯಿ ಅಷ್ಟೇ ನಾವು ವ್ಯತ್ಯಾಸ ಆಗಿರೋದು. ಸಬ್ಸಿಡಿ ನೀವು ತೊಗೊಳ್ತೀರಲ್ಲ, ಫುಲ್ ರೇಟದು ಯೋಚನೆ ಮಾಡಬೇಡಿ, ನಿಮಗೆ ಸಬ್ಸಿಡಿ ವಾಪಸ್ ಬರುತ್ತಲ್ಲ ನಿಮಗೆ. ಅದೇ ರೀತಿ ಉಗ್ರಗಾಮಿ ದಾಳಿ ಇರ್ಬೋದು, ಕಾಶ್ಮೀರದಲ್ಲಿ ನೋಡಿದ್ದೀರಿ, ದೇಶದಲ್ಲಿ ನಾವು ನೋಡಿದ್ದೀರಿ. ಮನಮೋಹನ್ ಸಿಂಗ್ ಅವರಿದ್ದಾಗ ಸುಮಾರು 9,000ಕ್ಕೂ ಹೆಚ್ಚು ಅವರ 10 ವರ್ಷದಲ್ಲಿ ಭಯೋತ್ಪಾದನಾ ದಾಳಿಯಾಗಿದೆ. ಈಗ ಹೇಗೆ ಅಂದರೆ ನರೇಂದ್ರ ಮೋದಿಯವರು ಬಂದ ಮೇಲೆ ದಾಳಿ ಮಾಡಿರೋದು ಭಾಳ ಕಡಿಮೆ. ಆದರೆ ಪ್ರತಿ ದಾಳಿ ನಮ್ಮದು ಆ್ಯಕ್ಷನ್ಗೆ ರಿಯಾಕ್ಷನ್ ಇಮಿಡಿಯೇಟು. ಆವಾಗ ಆ್ಯಕ್ಷನ್ ಆದರೆ ನೋ ರಿಯಾಕ್ಷನ್. ಬಾಂಬೆಯಲ್ಲಿ ದಾಳಿ ಆಯಿತು, ಸುಮಾರು 200ಕ್ಕೂ ಹೆಚ್ಚು ಜನ ಸತ್ತರು. ಅವಾಗ ನೋ ರಿಯಾಕ್ಷನ್. ಆದರೆ ಈಗ ಆ್ಯಕ್ಷನ್ ಮಾಡಿದ್ರೆ ಇಮಿಡಿಯೇಟ್ ರಿಯಾಕ್ಷನ್. ಇವಾಗ ಆ ಥರದ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ದೀರಿ. ಮೊನ್ನೆನೂ ಕೂಡ ಕಾಶ್ಮೀರದಲ್ಲಾದಂಥ ಏನು ನಮ್ಮ 27 ಜನರ ಏನು ಪ್ರವಾಸಿಗರ ಹತ್ಯೆ ಆಯಿತು, ಇಮ್ಮಿಡಿಯೇಟಾಗಿ ಅಟ್ಯಾಕ್ ಆಯಿತು. ಅಲ್ಲಿ ಆಗಿರ್ತಕ್ಕಂಥ ಉಗ್ರಗಾಮಿಗಳನ್ನು ಸುಮಾರು 60ಕ್ಕೂ ಹೆಚ್ಚು ಉಗ್ರಗಾಮಿಗಳ ಸತ್ತಿದ್ದಾರೆ. ಅದನ್ನು ಪಾಕಿಸ್ತಾನವೂ ಕೂಡ ಒಪ್ಕೊಂಡಿದೆ. 100 ಉಗ್ರಗಾಮಿ ಸೆಂಟರ್ಸ್ ಏನಿತ್ತು ಅದನ್ನೆಲ್ಲ ಧ್ವಂಸನೂ ಕೂಡ ನಮ್ಮ ಸೈನಿಕರು ಮಾಡಿದ್ದಾರೆ.